ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಿಂಜರ್ ಗಾರ್ಲಿಕ್ ಕಿಚನ್. ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬೂದುಗುಂಬಳಕಾಯಿ ದೋಸೆ ಹೇಗೆ ಮಾಡೋದು ಅಂತ. ತುಂಬ ಈಸಿ ರೆಸಿಪಿ. ನಾನಿಲ್ಲಿ ತೋರಿಸ್ತಾರ ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡಿದ್ದೀನಿ. ಹಾಗೆ ಅಕ್ಕಿನ ನಾನು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ಒಂದು 2 hours ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿನ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ನಾನು ಬೂದುಗುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡು ತೊಗೊಂಡಿದ್ದೀನಿ. ಎರಡನ್ನೂ ತೊಗೊಂಡು ನಾವು ಒಂದು ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಇಟ್ಕೊತಾ ಇದ್ದೀನಿ. ರುಬ್ಬಿರೋದಕ್ಕೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಚ್ಚಿಟ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಜೀರಿಗೆ, ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಹೆಂಚು ಮೇಲೆ ಹಾಕ್ತಾಯಿದ್ದೀನಿ. ಅದು ಸುತ್ತದಿಂದ ಹಾಕ್ಕೊಂಡು ಬರಬೇಕು ದೋಸೆನ. ಇದು ಸೆಂಟ್ರಿಂದ ಮಸಾಲೆ ದೋಸೆ ಥರ ಹಾಕಿದ್ರೆ ಬರಲ್ಲ. ಇದು ಸುತ್ತದಿಂದ ಹಾಕ್ಕೊಂಡು ಬಂದರೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ನೋಡಿ ಎಷ್ಟು ಈಸಿ ರೆಸಿಪಿ ಅಂತ. ತುಂಬ ಬೇಗನೆ ರೆಡಿಯಾಗೋಗುತ್ತೆ. ಆದರೆ ಅಕ್ಕಿ ಸ್ವಲ್ಪ ಬೇಗ ನೆನೆಸಿಟ್ಕೊಬೇಕು ಅಷ್ಟೇ. ನೋಡಿ ತುಂಬ ಚೆನ್ನಾಗಿದೆ ದೋಸೆ. ತುಂಬ ಹೆಲ್ದಿ ದೋಸೆ ಅಂತಲೇ ಹೇಳ್ಬೋದು, ಡಯಟ್ ದೋಸೆ ಅಂತ ಹೇಳ್ಬೋದು. ನೀವು ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಈ ದೋಸೆಗೆ ಗ್ರೀನ್ ಕಲರ್ ಚಟ್ನಿ, ರೆಡ್ ಕಲರ್ ಚಟ್ನಿ ಯಾವುದಾದ್ರೂ ಹಾಕೊಬೋದು. ಬೇಕಾದರೆ ಟೊಮೆಟೊ ಗೊಜ್ಜಾದರೂ ಮಾಡ್ಕೊಬೋದು. ಟೊಮೆಟೊ ಈರುಳ್ಳಿ ಫ್ರೈ ಮಾಡ್ಕೊಂಡಾದರೂ ತಿನ್ಬೋದು. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.